ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ ಸುಸ್ವಾಗತ ನಿಮ್ಮ ಚಾನಲ್ಗೆ. ಎಲ್ಲರೂ ಚೆನ್ನಾಗಿ ಬೈಕೊಂಡಿರ್ತೀರಲ್ಲ, ಸವಿತಾ ಮತ್ತೆ ಮುಂಚೆ ಥರ ಮಾಡಿಬಿಟ್ರ ಇವಾಗ ಮತ್ತೆ ವಿಡಿಯೋನ ಸ್ಟಾಪ್ ಮಾಡಿದ್ರ ಅಂತ ಅಂದ್ಕೊಂಡಿರ್ತೀನಿ. ಇದು ನನ್ನ ಅಭಿಪ್ರಾಯ. ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂದರೆ ವಿಡಿಯೋನ ಹಾಕ್ತಾ ಇದೆ. ಈ ಹಬ್ಬ ಇನ್ನೇನು ಹತ್ರನೇ ಬಂದುಬಿಡ್ತಲ್ಲ. ಯಾವ ಹಬ್ಬ ಹೇಳಿ? ವರಲಕ್ಷ್ಮಿ ಹಬ್ಬ. ನಾನು ವಿಡಿಯೋ ಹಾಕೋಷ್ಟೊತ್ತಿಗೆ ನಿಮ್ಗೆ ಹಬ್ಬ ಎಲ್ಲ ಮಾಡಿ ಮುಗಿಸಿರ್ತೀರ ಅಂದ್ಕೊಂಡಿರ್ತೀನಿ. ಯಾಕೆಂದರೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಗೊತ್ತಿದೆ ವರಲಕ್ಷ್ಮಿ ಹಬ್ಬ ಅಂದರೆ ನಾವು ಎಷ್ಟು ಅಚ್ಚುಮೆಚ್ಚು ನಮಗಂತೂ ಅಂತ ಹೇಳಿ. ಕೆಲವ್ರಂತೂ ಒಂದು ವಾರ 2 ವಾರ ತಯಾರಿ ಅಂದರೆ ಕೆಲವರು 1 ತಿಂಗಳಿಂದನೇ ಆರಂಭಿಸಿರ್ತಾರೆ. ತಾಯಿಗೆ ಸೀರೆ ತೊಗೊಳೋದಿರ್ಬೋದು, ಅಥವಾ ಹೂವುಗಳು, ತಾಯಿಗೆ ಬೇಕಾಗಿರುವಂಥ ಎಲ್ಲ ಸಾಮಾನು ಇದು, ಮತ್ತು ಅಡುಗೆಗಳನ್ನ ಇದ್ರ ಬಗ್ಗೆಲ್ಲ ಏನು ಮಾಡಬೇಕು, ಯಾರನ್ನ ಕರಿಬೇಕು, ಇದೇ ಬ್ಯುಸಿನಲ್ಲಿರ್ತೀವಿ ಅಲ್ಲ. ಆ ಕಾರಣದಿಂದ ನೀವು ನೆಮ್ಮದಿಯಾಗಿ ಎಲ್ಲ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಗಳೆಲ್ಲ ಬರಲಿ, ವರಲಕ್ಷ್ಮಿ ಹಬ್ಬನೆಲ್ಲ ಮಾಡಲಿ, ಅದಾದ ನಂತರ ವಿಡಿಯೋನ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ನಾನು ವಿಡಿಯೋ ಹಾಕೋಷ್ಟೊತ್ತಿಗೆ ನಿಮ್ಮೆಲ್ಲರ ಮನೆಯಲ್ಲೂ ಹಬ್ಬ ಆಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮ ಮನೇಲೆಲ್ಲ ಹಬ್ಬನ ಹೇಗೆ ಆಚರಿಸ್ತೀನಿ ಅಂತ ಖಂಡಿತವಾಗ್ಲೂ ಹೇಳಿ. ನಾನು ಹಬ್ಬನ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಏನು ಅನ್ನೋದು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ. ಇದು ನಮ್ಮ ಹೊಸ ಮನೆಯಲ್ಲಿ ಕಂದಮ್ಮನ ನೋಡ್ಬೋದು. ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಾಯಿರ್ತಾರೆ ಪ್ರತಿನಿತ್ಯನೂ. ಬೆಳಗ್ಗೆ ಎದ್ದಿದ ತಕ್ಷಣ ಅವರು ಗಾರ್ಡನ್ ಬಂದು ಗಿಡಕ್ಕೆಲ್ಲ ನೀರು ಹಾಕಿ, ಎಲೆಗಳೆಲ್ಲ ಒಣಗಿರೋದನ್ನೆಲ್ಲ ಕಿತ್ತಿ ಹಾಕೋದು. ಅದಾದ ನಂತರ ಅಮ್ಮ ಮಗಳಿಬ್ರು ಬಾಗಿಲಿಗೆ ಗೇಟಿಗೆಲ್ಲ ನೀರು ಹಾಕೋದಕ್ಕೆ ನಿಂತ್ಕೊಂಡ್ಬಿಡ್ತೀವಿ. ಆಚೆ ಎಲ್ಲ ನೀರು ಹಾಕಿ ಗಿಡಕ್ಕೆಲ್ಲ ನೀರು ಹಾಕಿ ಮನೆಯೊಳಗಡೆ ಬಂದ ನಂತರ ಬೆಳಗ್ಗೆಗೆ ಸೇವನೆ ಮಾಡೋದಕ್ಕೆ ಕಂದಮ್ಮನಿಗೆ ನನಗೆ ಹಣ್ಣುಗಳೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಇದು ಇವಾಗ ಹೇಗೆ ನೋಡ್ತಾ ಇದ್ದೀರಲ್ಲ ಸವಿತಾ, ಇದನ್ನೆಲ್ಲ ನೀವು ತಿಂತೀರಾ ಇಷ್ಟೊಂದೆಲ್ಲ ಒಂದೇ ಸಲ ಮಾಡಿ ಅಂದರೆ ಇದನ್ನು ಬಿಡಿಸಿ ಹೇಳ್ತೀನಿ. ಇದು ಇವೆಲ್ಲೇ ನೋಡ್ತಾ ಇದ್ದೀರಲ್ಲ, ಇವತ್ತಿನ ಸಾಂಬಾರು ಮಾಡೋದಕ್ಕೆ ಮಾತ್ರ ನಾನು ಈ ವಿಡಿಯೋ ಯಾವತ್ತು ಮಾಡಿದ್ದೀನಿ ಅವತ್ತು ಬೆಂಡೆಕಾಯಿ ಪಲ್ಯ, ಹಾಗಲಕಾಯಿ ಪಲ್ಯ, ಹಾಗೆಯೇ ಸಾಂಬಾರು ಮಾಡೋದಕ್ಕೆ. ಇದೇ ನೀವು ನೋಡ್ತಾ ಇದ್ದೀರಲ್ಲ, ಯಜಮಾನ್ರಿಗೆ 2 ದಿವಸಕ್ಕೆ ಒಂದು ಸಲನೇ ನಾನು ಎಲ್ಲ ತರಕಾರಿಗಳು 5ರಿಂದ 6 ತರಕಾರಿಗಳನ್ನ ಬೇಯಿಸಿ ಲಂಚ್ ಬಾಕ್ಸ್ಗೆ ಪ್ರತಿನಿತ್ಯ ಮಂಗಳವಾರದಿಂದ ಶುಕ್ರವಾರವರೆಗೂ ತೊಗೊಂಡೋಗ್ತಾರೆ. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮುಂದೆ ಬರುವಂಥ ವಿಡಿಯೋಗೆ ಹೇಳ್ತೀನಿ ಏನು ಅಂತ ಇದ್ರ ಬಗ್ಗೆ. ಯಾಕಂದ್ರೆ ಇವಾಗಲೇ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅದು. ಆ ಕಾರಣದಿಂದ ಇದು ನೀವು ಏನು ನೋಡ್ತಾ ಇದ್ದೀರಾ, ನಮ್ಮ ಮನೆ ಗಿಡ, ಅಡುಗೆ ಮನೆ ಹಿಂದೆ ಇರುವಂಥ ಮರ ಇದು. ಈ ಮರದಲ್ಲಿ ಏನು ಅಂತಂದರೆ, ಮೇಲೆ ಅತಿ ಎತ್ತರದಲ್ಲಿ ಗುಬ್ಬಚ್ಚಿಗಳು ಮನೆ ಕಟ್ಟಿತ್ತು. ಹಾಗೆಯೇ ಮನೆ ಕಟ್ಟಿರಬೇಕಾದ್ರೆ ಗಾಳಿ ಅಂತೂ ಖಂಡಿತವಾಗ್ಲೂ ಇಲ್ಲ. ಮಳೆ ಗಾಳಿ ಇವಾಗಿಲ್ಲ. ಈ ವಿಡಿಯೋ ನಿಮ್ಗೆ ಏನು ತೋರಿಸ್ತಾ ಇದ್ದೀನಲ್ಲ, ಅವಾಗ ಮೇಲಿಂದ ನೋಡಿ ಕೆಳಗಡೆ ಬಿದ್ದೋಯಿತು. ಇದು ಬಿದ್ದ ನಂತರ ಕಂದಮ್ಮನಿಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗ್ತಿತ್ತು. ಕಂದಮ್ಮಗಂತೂ ಎಷ್ಟು ಬೇಜಾರಾಗ್ತಿತ್ತು ಅಂದರೆ, ಯಾವಾಗ ನೋಡ್ರೆ ನಾವು ಆಚೆ ಬಂದಾಗ ಕೇಳ್ತಾನೆ ಇದ್ದರು. ಆಮೇಲೆ 1-2 ದಿವಸವರೆಗೂ ಅವ್ರಿಗೆ ಈ ಕಡೆ ಜಾಗದಲ್ಲಿ ಬರೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಪಾಪ ಅಲ್ಲಿಂದ ಗುಬ್ಬಚ್ಚಿ ಬಿದ್ದಿದೆ ಅಂತೇಳಿ. ಯಾಕಂದರೆ ಮಧ್ಯಾಹ್ನ ಹೊತ್ತು ಊಟ ಕಂದಮ್ಮನಿಗೆ ಸೇವನೆ ಮಾಡ್ಬೇಕಾದ್ರೆ ಅಮ್ಮ ಮಗಳಿಬ್ರು ಆಚೆ ಕುತ್ಕೊಂಡ್ಬಿಡ್ತಾಯಿದ್ವಿ ಊಟ ಮಾಡಿಕೊಂಡು. ಆವಾಗ ಮೇಲೆ ಇರುವಂಥ ಗುಬ್ಬಚ್ಚಿಗಳು ಮತ್ತು ತುಂಬ ಪಕ್ಷಿಗಳು ಬರ್ತಿತ್ತು, ಅದನ್ನೆಲ್ಲ ತೋರಿಸ್ತಾ ಇದ್ದೆ. ಮೇಲಿಂದ ಕೆಳಗಡೆ ಈ ಥರ ಬಿದ್ದೋಗಿದೆ ಅಂದಿದ ತಕ್ಷಣ ಅವ್ರಿಗೆ ತೀರಾ ಬೇಜಾರಾಗೋಯಿತು ಕಂದಮ್ಮ. ಇದಾದ ನಂತರ ಮತ್ತೆ ಕಂದಮ್ಮ ಆಚೆ ಬರೋದು ನೋಡೋದು. ನೋಡಿ, ಅಲ್ಲಿ ನೀವು ನೋಡ್ತಾ ಇರ್ಬೋದು ಗುಬ್ಬಚ್ಚಿ ಮೇಲಿಂದ ಬಿದ್ದಿದ್ದೇನೋ, ಅದು ಸಾಹಸ ಮಾತ್ರ ಬಿಟ್ಟಿಲ್ಲ. ಕೆಳಗಡೆ ಬಿದ್ದಿರೋದು ಅಷ್ಟು ಒಣ ಹುಲ್ಗಳನ್ನ ಮತ್ತು ಹಸಿದು ನೀವೇನು ನೋಡ್ತಿರಲ್ಲ ಎಲ್ಲ ಕಟ್ ಮಾಡಿ ಮತ್ತು ಬಿದ್ದಿರೋವಂಥದ್ದೆಲ್ಲ ತೊಗೊಂಡೋಗಿ ಮತ್ತೆ ಅಲ್ಲೇ ಅದ್ರ ಪಕ್ಕದಲ್ಲೇ ಮತ್ತೆ ಗೂಡು ಕಟ್ಟಕ್ಕೆ ಆರಂಭಿಸ್ತು. ಕಂದಮ್ಮನಿಗೆ ಹೇಳ್ತಾ ಇದ್ದೆ, ನೋಡ್ಕೊಳ್ಳಿ ಕಂದಮ್ಮನಿಗೆ ಏನು ಬೇಜಾರಾಗುತ್ತೆ ಅಂತ ಮಾತಾಡ್ತಾರೆ ಇದರಲ್ಲಿ. ನೋಡ್ತಾ ಇದ್ದೀರಾ ನೋಡಿ ಗುಬ್ಬಚ್ಚಿ ಹೇಗೆ ಅಂತ. ಸುಮಾರು 4 ಗಂಟೆ ಅದು ಶ್ರಮ ಪಟ್ಟಿದೆ. ಹಾಗೆ ಸಮಯ ಗ್ಯಾಪೇ ಎಲ್ಲೂ ಕೊಟ್ಟಿಲ್ಲ. ಈ ಥರ ಬರೋದು ತೊಗೊಂಡೋಗೋದು. ನನಗೂ ಕಂದಮ್ಮನಿಗೆ ಇದೇ ಕೆಲಸ ಆಗಿತ್ತು ನೋಡೋದಕ್ಕೆ. ಹೇಗೆ ಬಿತ್ತಿದ್ರೆ ಅದರ ಒಂದು ಉದಾಹರಣೆವಾಗಿ ಕಂದಮ್ಮನಿಗೆ ಹೇಳ್ತಾ ಇದ್ದೆ, ಈ ಥರ ನೀನು ಕೆಳಗಡೆ ಬೀಳ್ತೀಯಾ, ನೀನು ಎದ್ದೊಳ್ಬೇಕು, ಆಟ ಆಡ್ಬೇಕಾರೆಲ್ಲ ಬೀಳ್ತೀಯಾ. ನೋಡು ಇವಾಗ ಗುಬ್ಬಚ್ಚಿ ಹೇಗೆ ಮಾಡ್ತಾಯಿದೆ, ತನ್ನ ಮನೆ ಗೂಡು ಕೆಳಗಡೆ ಬಿದ್ದೋಯ್ತು. ಆದರೆ ಗುಬ್ಬಚ್ಚಿ ನೋಡು ತನ್ನ ಪ್ರಯತ್ನನ ಬಿಟ್ಟೇ ಇಲ್ಲ. ಬಿದ್ದಿದ್ದೇನು ಪಕ್ಕದಲ್ಲಿ ಹೋಗಿ ಮತ್ತೆ ಗೂಡನ್ನ ಕಟ್ತಾ ಇದೆ.
ಇದೇ ರೀತಿ ನಾವು ಹೀಗೆ ಇರಬೇಕು ಅಂತೇಳಿ ಕಂದಮ್ಮನಿಗೆ ಹೇಳ್ತಾ ಇದ್ದೆ. ನಾನು ಎಷ್ಟು ಏನೇ ಹೇಳಿದ್ರು ಕಂದಮ್ಮ ಸಮಾಧಾನ ಆಗ್ತಾ ಇರಲಿಲ್ಲ. ಪಾಪ ಪಾಪ ಬಿದೋಗಿದೆ ಅಂತಲೇ ಕಂದಮ್ಮ ಹೇಳ್ತಾಯಿದ್ರು. ಹಾಗೆಯೇ ಕಂದಮ್ಮನಿಗೆ ನೋಡೋದಕ್ಕೆ ಹಲವಾರು ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಸಿಗುತ್ತೆ ಇಲ್ಲಿ ನೋಡೋದಕ್ಕಂತೂ. ನಿಮಗೆ ತೋರಿಸ್ತೀನಿ. ಇದನ್ನು ಕಂದಮ್ಮ ಕಣ್ಣು ಮಿಟಿಕ್ಸ್ದಿರ ನೋಡಿದ್ದಾರೆ, ಅದು ಹೇಗೆ ತೊಗೊಂಡೋಗುತ್ತೆ ಏನು ಅಂತ. ನೋಡಿ, ಪಕ್ಷಿಗಳು ನಿಜವಾಗ್ಲೂ ಅದು ಏನೋ ಒಂದು ಬಂದ್ರೂ ಹೇಗೆ ಎದುರಿಸುತ್ತೆ ಅನ್ನೋದನ್ನ ಇದೊಂದು ಉದಾಹರಣೆ ನೋಡ್ಬೋದು ಅಂತೇಳಿ ಈ ವಿಡಿಯೋನ ನಿಮ್ಗೆ ಹಾಕಿದ್ದೀನಿ. ಇದನ್ನು ನೋಡಿದ್ರಂತೂ ಕಂದಮ್ಮನಿಗೆ ಇದು ದಾಸವಾಳದ ಹೂವು. ಪ್ರತಿನಿತ್ಯ 4 ಅಥವಾ 6 ಹೂವು ಬಿಡುತ್ತೆ ಒಂದು ದಿವಸಕ್ಕೆ. ಪ್ರತಿನಿತ್ಯ ಸುಮಾರು 3ರಿಂದ 4 ತಿಂಗಳವರೆಗೂ ಬಿಟ್ಟಿದೆ ನಮಗೆ ಹೂವನ್ನ. ಅಲ್ಲಿ ಹೂವನ್ನ ಕಿತ್ತಿ ಕಂದಮ್ಮ ತೊಗೊಂಡೋಗಿ ದೇವ್ರಿಗಿಡೋದು ತುಂಬ ಇಷ್ಟ. ಪ್ರತಿನಿತ್ಯನೂ ಬೆಳಗ್ಗೆ ಬಂದು ಒಂದು ರೌಂಡ್ ಎಲ್ಲ ಗಿಡಗಳನ್ನ ನೋಡ್ಕೊಂಡು ಎಲ್ಲೆಲ್ಲಿ ಬಿದ್ದಿದೆ, ಎಲೆಗಳು ಒಣಗಿರೋದು ಅದೆಲ್ಲ ಎತ್ತಾಕಿ ಗಿಡಕ್ಕೆಲ್ಲ ನೀರು ಹಾಕಿ, ಅದು ವಿಡಿಯೋನ ಹಾಕಿಲ್ಲ, ತುಂಬ ಉದ್ದ ಆಗುತ್ತೆ ಅಂತೇಳಿ ಅದಕ್ಕೆ ಅಲ್ಲಲ್ಲಿ ಕೆಲವೊಂದು ಫೋಟೋಗಳನ್ನೆಲ್ಲ ಹಾಕಿದ್ದೀನಿ ನಿಮಗೆ. ಈ ರೀತಿಯಲ್ಲಿ ಇಷ್ಟು ಸುಂದರವಾಗಿರುವಂಥ ಹೂಗಳು ಪ್ರತಿನಿತ್ಯ ಬಿಡುತ್ತೆ ಗಿಡದಲ್ಲಿ. ಆವಾಗ ಕಂದಮ್ಮ ಕಿತ್ಕೊಂಡೋಗಿ ದೇವರಿಗೆ ಇಡ್ತಾರೆ. ಇವಾಗ ಇನ್ನೂ ನಮ್ಮದು ಸಾಮಾನೆಲ್ಲ ಏನೂ ಬಂದಿಲ್ಲ ಜರ್ಮನಿಯಿಂದ. ಯಾವಾಗ ಬರುತ್ತಂತಲೂ ನಮಗೆ ಗೊತ್ತಿಲ್ಲ. ಸುಮಾರು ತಿಂಗಳು ಆಗೋಯ್ತು. ಇವಾಗ 7ರಿಂದ 8 ತಿಂಗಳಾಯಿತು. ಅದು ಬಂದಾದಮೇಲೆ ನಾನು ವಿಡಿಯೋ ಹಾಕೋದಕ್ಕಾಗೋದು ಅಂತೇಳಿ ಕಾಯ್ತಾ ಇದ್ದೆ. ಕೊನೆಗೆ ನೀವು ಈ ವಿಡಿಯೋ ಮೂಲಕದಿಂದ ನೋಡ್ತೀರಾ. ನಮಗೆ ಬಂತು ನೋಡಿ. ನಮ್ಮ ಮನೆ ಹಿಂದೆ ಇರುವಂಥ ಗಿಡಗಳಿದು. ಸಿತಾರಾಗಿ ಇದನ್ನೆಲ್ಲ ತೋರಿಸ್ತಾ ಇರ್ತೀನಿ. ನೋಡು, ನಾವು ಈ ಥರ ಹೂವು ಹಾಕಿದ್ರೆ, ಹೂವನ್ನ ಬೆಳೆಸಿದ್ರೆ ಆ ಹೂವಕ್ಕೆ ಈ ಥರ ಎಲ್ಲ ಹುಳಗಳು ಮತ್ತು ಈ ಥರ ಎಲ್ಲ ಬರುತ್ತೆ. ಈ ಥರ ಒಂದು ಹೂವದಿಂದ ಎಷ್ಟು ಜೀವಗಳೆಲ್ಲ ಇರ್ಬೋದು. ಅದಕ್ಕೆ ಹೇಗೆಲ್ಲ ಸಿಗುತ್ತೆ ಹೂವು, ಆಹಾರ, ಮತ್ತು ಹನಿಬಿ ಜೇನು ಹುಳ ಬಂದರೆ ಅದಕ್ಕೆ ಹೇಗೆ ಸಿಗುತ್ತೆ ಹೂವಿನಿಂದ, ಅದೆಲ್ಲ ಹೇಳ್ತಾ ಇರ್ತೀನಿ ಕಂದಮ್ಮನಿಗೆ. ನೋಡ್ಬೋದು ನೀವು, ಬಾಗಿಲಿಡೋದಕ್ಕೆ ಕಂದಮ್ಮ ಹೂವನ್ನು ತಯಾರಿ ಮಾಡ್ಕೋತಾ ಇದ್ದಾರೆ, ಹೂವನ್ನು ಕಿತ್ಕೋತಾ ಇದ್ದಾರೆ. ಇಲ್ಲಿ ನೋಡ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಪುಟ್ಟ ಅಂದರೆ ತಪ್ಪಾಗುತ್ತೆ. ಕಂದಮ್ಮನ ಪ್ರತಿನಿತ್ಯನೂ ಕೆಲಸಗಳನ್ನ ನೀವು ನೋಡ್ಬೋದು. ಹೂವುಗಳನ್ನ ಕಿತ್ಕೊಂಡೋಗಿ ದೇವ್ರಿಗಿಡೋದು ನೋಡಿ. ದೇವ್ರಿಗೆ ಮಾತ್ರ ಕಂದಮ್ಮ ಹೂವು ಕೀಳೋದು, ಅಥವಾ ಇನ್ಯಾವುದೇ ಕಾರಣಕ್ಕೂ ಕೀಳೋದಿಲ್ಲ. ಕರ್ಬೇವಿನ ಸೊಪ್ಪಲ್ಲಿ ಮಾತ್ರ ಕೀಳ್ತಾರೆ. ಯಾಕಂದರೆ ಒಗ್ಗರಣೆ ಹಾಕ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಬೇಕು ಅಂದಾಗ ತೊಗೊಂಬನ್ನಿ ಅಂತ ಹೇಳ್ತೀನಲ್ಲ, ಹೋಗಿ ತೊಗೊಂಬರ್ತಾರೆ ಕಂದಮ್ಮ ಕರ್ಬೇವಿನ ಸೊಪ್ಪನ್ನ. ಈ ರೀತಿಯಲ್ಲಿ ಕಂದಮ್ಮಂದು ಪ್ರತಿನಿತ್ಯ ಕೆಲಸಗಳು ಆಗ್ತಾ ಇರುತ್ತೆ. ಕೇಳ್ತಾ ಇರ್ತಾರೆ ಒಂದೊಂದು ಸಲನೂ. ಇವತ್ತು ಕಿತ್ತಿ ಹೂವನ ಹೆಸರು ಕೇಳಿರ್ತಾರೆ, ಮತ್ತು ಮರುದಿನ ಅದನ್ನೇ ಕೇಳ್ತಾರೆ, ಈ ಹೂವಿನ ಹೆಸರೇನು ಅಂತೇಳಿ. ಕಂದಮ್ಮನ ಜೊತೆಯಲ್ಲಿ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗೆಯೇ ಮತ್ತೆ ಅದು ಕಟ್ಟಿರೋದು ಮತ್ತೆ ಬಿದೋಗುತ್ತೇನೋ ಅಮ್ಮ, ಓ ಅಂತೇಳಿ ಅಡುಗೆ ಮನೆ ನೋಡ್ಕೊಳ್ಳಿ. ಒಂದೊಂದು ದಿವಸದ್ದು ಎಲ್ಲನೂ ಮಿಕ್ಸ್ ಮಾಡಿ ಇದರಲ್ಲಿ ಹಾಕಿದ್ದೀನಿ ಈ ವಿಡಿಯೋದಲ್ಲಿ. ಯಾಕಂದ್ರೆ ಪ್ರತಿನಿತ್ಯನೂ ಅದೇ ನಮ್ಮದು ಇರುತ್ತೆ, ಅಮ್ಮ ಮಗಳದಿಬ್ಬರದು ರುಟೀನು. ಆ ಕಾರಣದಿಂದ ನೋಡಿ, ಇವಾಗ ಅಡುಗೆ ಮನೆಯಲ್ಲಿ ತೋರಿಸ್ತೀನಿ ನೋಡಿ. ಕಿಟಕಿನಲ್ಲಿ ಪ್ರತಿ ದಿವಸ ಬೆಳಗ್ಗೆ ಬಂದಾಗ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಒಳಗಡೆ ಬಂದಾಗ ನೋಡಿ, ಒಂದೊಂದ್ಸಲ ಕಂದಮ್ಮ ಮಾಡೋದು ನೋಡ್ಕೊಳ್ಳಿ ಹೇಗೆ ಮಾಡ್ತಾಳಂತ. ಮುದ್ದು ಮಾಡಬೇಕು ಅನಿಸುತ್ತೆ. ಇದೇ ಥರ ಕಂದಮ್ಮ ಏನಾದರೂ ಮಾಡಿ ಮುದ್ದು ಮಾಡಿಬಿಡ್ತಾರೆ. ಎಲ್ಲರೂ ತಾಯಿಗಳು ಮಕ್ಕಳನ್ನ ಮುದ್ದು ಮಾಡಬೇಕಲ್ಲ. ನನ್ನ ಕೇಸಲ್ಲಿ ಉಲ್ಟಾ ಕಂದಮ್ಮನ ನನ್ನ ಮುದ್ದು ಮಾಡಿಬಿಡ್ತಾರೆ ಹೇಗಾದನ್ನು ಮಾಡಿ. ನೋಡಿ, ಅವರಿಗೆ ಮನಸ್ಸೇ ಇಲ್ಲ, ಅಲ್ಲಿ ನೋಡ್ತಾ ಇರಬೇಕು ಪಕ್ಷಿ ಗೂಡು ಕಟ್ಬಿಡ್ತಾ ಇಲ್ವಾ ಅನ್ನೋದೇ ಅವ್ರಿಗೆ ಚಿಂತೆ ಜಾಸ್ತಿ. ಹೀಗೆ ಪ್ರತಿನಿತ್ಯನೂ ನಮ್ಮ ಅಮ್ಮ ಮಗಳ ದಿನಾಚರಣೆ ಹೇಗಿರುತ್ತೆ. ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕು, ಗಿಡಗಳಿಗೆ ನೀರು ಹಾಕು, ಕಂದಮ್ಮನ ಒಂದು ರೌಂಡ್ ಕರ್ಕೊಂಡು ಹೋಗು ಅಂತೇಳಿ. ಇದೇ ರೀತಿನ ಅದಕ್ಕೆ ವಿಡಿಯೋನ ಹಾಕಿಲ್ಲ, ಇದು ಬೇರೆ ದಿನ. ಕಂದಮ್ಮನಿಗೆ ಹೂವು ಆಲ್ರೆಡಿ ನೀವು ನೋಡ್ಬೋದು ಹೇಗೆ ಬಿಟ್ಟಿದೆ ಅಂತ ನೋಡಿ. ನಮ್ಮನೆ ಅಡುಗೆ ಮನೆ ಕಿಟಕಿಯಿಂದ ನಾವು ಬಾಗಿಲು ಈ ಥರ ತೆಗೆದುಬಿಟ್ರೆ ಸುಂದರವಾಗಿರುತ್ತೆ. ಬೆಳಕನ್ನು ನೋಡ್ಕೊಂಡು, ಹಾಗೆ ಪಕ್ಷಿಗಳು ಬರ್ತಾ ಇರುತ್ತೆ ಅವಾಗವಾಗ, ಕೆಲವೊಂದು ಚಿಕ್ಕ ಪುಟ್ಟ ಪ್ರಾಣಿಗಳು ಬರ್ತಾ ಇರುತ್ತೆ ನೋಡ್ಕೊಂಡು. ಕಂದಮ್ಮ ಈ ಥರ ನೋಡಿ, ಇವಾಗ್ಲೂ ಮಾಮೂಲಿ ವಿಡಿಯೋನ ಹಾಕಿಲ್ಲ, ಅದೇ ಫೋಟೋನ ಹಾಕಿದ್ದೀನಿ, ಹೂವುಗಳನ್ನ ಕೀಳೋದು ಈ ಥರ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನೀವೇನೆಲ್ಲ ನೋಡ್ಬೋದು ಅಂದರೆ, ನನ್ನ ಮುದ್ದು ಕಂದಮ್ಮ ಹಾಗೆ ನಿಮ್ಮ ಮುದ್ದು ಕಂದಮ್ಮಂದು ಕೆಲಸಗಳು, ಹೇಗೆ ನನಗೆ ಕೆಲಸ ಮಾಡ್ತಾರೆ ಮತ್ತು ಹೀಗೆಲ್ಲ ಸಹಾಯ ಮಾಡ್ತಾರೆ ನನಗೆ ಅನ್ನೋದು ನೀವು ನೋಡ್ಬೋದು. ಹಾಗೆಯೇ ಇವತ್ತು ನಮ್ಮದು ಚಿಕ್ಕದಾಗಿರುವಂಥ ದೊಡ್ಡ ಮನೆ. ನಿಮಗೆ
ಮನೇನ ತೋರಿಸ್ತೀನಿ. ಖಂಡಿತವಾಗ್ಲೂ ಅರಮನೆ ಅಂತಲೇ ಹೇಳಬೇಕು, ಇದರಲ್ಲಿ ತಪ್ಪೇ ಇಲ್ಲ. ನಮ್ಮ ಅಚ್ಚುಮೆಚ್ಚು ಅರಮನೆ ಅಂತಲೇ ಹೇಳಬೇಕು. ಇವತ್ತಿನ ವಿಡಿಯೋದಲ್ಲಿ ನೀವು ನಮ್ಮ ಅರಮನೆ ಹೇಗಿದೆ ಏನು ಅನ್ನೋದು ನೋಡ್ತೀರಾ ನೀವು ಖಂಡಿತವಾಗ್ಲೂ. ಇದು ಸಂಜೆ ಕಂದಮ್ಮನ ಸೈಕಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಂಜೆ ಅಂದರೆ ಬೆಳಕಿದ್ದೇ ಇರುತ್ತೆ, ಒಂದು 5 ಗಂಟೆಗೆ ಅವ್ರ ಮನೆಗೆ ಎದ್ದಿದ ನಂತರ ಈ ಥರ ಸಂಜೆ ವೇಳೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಸೈಕಲಿಂಗಿಗೆ. ನೋಡಿ ಈ ಥರ ನಿಂತ್ಕೊಂಡು ಏನೇನೋ ಅವಾಗವಾಗ ಹರಸಾಹಸ ಮಾಡ್ತಾ ಇರ್ತಾರೆ ಕಂದಮ್ಮ. ನೋಡಿ ಹೀಗೆಲ್ಲ ಮಾಡ್ತಾ ಇರ್ತಾರೆ. ನೋಡ್ತಾ 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 ತುಂಬ ಖುಷಿ ಆಗುತ್ತೆ ಒಂದೊಂದು ಸಲ ಕಂದಮ್ಮ ಮಾಡೋ ಚಿಕ್ಕ ಪುಟ್ಟ ಇದೆಲ್ಲ. ಹಾಗೆಯೇ ನನ್ನ ತಮ್ಮನ ಮಗಳು ಹೊಸಲು ದಾಟಿದ್ರು ಅಂತೇಳಿ ಹೊಸಲು ಪೂಜೆ ಮಾಡಿದರು, ಹೇಳಿದರು ನನಗೆ, ಈ ಥರ ಫೋಟೋನ ಕಳಿಸಿದ್ರು, ನೀವು ನೋಡ್ಬೋದು. ನನ್ನ ಇದನ್ನು ಒಂದು ಮುದ್ದು ಕಂದಮ್ಮ ಹೊಸಲು ದಾಟಿರು ಅಂತ ಪೂಜೆ ಮಾಡಿದ್ದಾರೆ. ಹಾಗೆಯೇ ನಮಗೆ ಇಲ್ಲಿ ಬಂದಿದ ನಂತರ ಚಿನ್ನ, ನುಗ್ಗೆಕಾಯಿ ಸೊಪ್ಪು ನಮಗೆ ಚಿನ್ನ ಇದ್ದಂಗೆ ಇರ್ತಿತ್ತು. ಅದೂ ಇವಾಗ ಹೇಗೆ ಸಿಗುತ್ತೆ ಅಂತ ಅಂದರೆ, ಇಲ್ಲಂತೂ ವಾರದಲ್ಲಿ 2 ಸಲ ಅದನ್ನು ಸಿಕ್ಕೇ ಸಿಗುತ್ತೆ. ಸಂತೆ ಇದು ಇಲ್ಲೇ ಅಕ್ಕಪಕ್ಕದಲ್ಲಿ ಇರುವಂಥ ರೈತರು ಬೆಳೆಸ್ಕೊಂಬಂದಿರ್ತಾರೆ ಗಿಡಗಳಿಂದ, ಅಲ್ಲಿ ಸಿಗುವಂಥ ಸಂತೆನಲ್ಲಿ ಸಿಗುವಂಥ ನುಗ್ಗೆಕಾಯಿ ಸೊಪ್ಪು ಇದು. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಆಗಲಿ ಏನೂ ಇರೋದಿಲ್ಲ. ಇದರಲ್ಲಿ ತೊಗೊಂಬಂದು ಯಾವಾಗ ಸಿಗುತ್ತೆ ಅವಾಗ ತುಂಬ ತೊಗೊಂಬಂದು, ನೋಡಿ ಅಮ್ಮ ಮಗಳು ಇದೇ ಕೆಲಸ. ನನ್ನ ಮಗಳಿಗೆ ನಾನು ಸೂಪ್ ತೊಳೆದು ಕೊಟ್ಟರೆ ಎಲ್ಲನೂ ಅದನ್ನು ಎತ್ತಾಕಿ ಒಣಗಿಸೋದು, ಪುಡಿ ಮಾಡೋದು, ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರ. ತುಂಬ ಕೆಲಸ ಮಾಡ್ಕೊಳ್ತಾರೆ ಕಂದಮ್ಮ ಅಂತೂ. ನನಗಂತೂ ಚಿಂತೆನೇ ಇಲ್ಲ, ಅವಾಗ ಬಂದು ನೋಡ್ಕೋತಾ ಇರ್ತಾರೆ. ಯಾಕಂದರೆ ಈ ಪಕ್ಷಿಗಳದ್ದು ಕೆಲವೊಂದು ಕಾಟಗಳಿರುತ್ತೆ, ಎಳ್ದು ಬಿಡುತ್ತೆ, ಇಲ್ಲ ಅದ್ರ ಮೇಲೆ ಕುತ್ಕೊಂಡ್ಬಿಡುತ್ತೆ, ಅವಾಗ ಬಂದು ನೋಡ್ಕೋತಾ ಇರ್ತಾರೆ. ನೋಡಿ ಕಂದಮ್ಮ ಮಕ್ಕಳಿಗೆ ಎಣ್ಣೆ ಹಾಕ್ಬೇಕಲ್ವ, ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನೋಡ್ತೀರಾ ನೀವು. ನನಗೇನೆ ತನ್ನ ತಾಯಿಗೆ ಇವಾಗಲೇ ತಲೆಗೆ ಎಣ್ಣೆ ಹಾಕ್ತಾರೆ. ನಾನು ಇದರಲ್ಲಿ ವಿಡಿಯೋದಲ್ಲಿ ಹಾಕೋಕ್ಕೆ ಹೋಗಿಲ್ಲ, ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ. ಇವತ್ತಿನ ವಿಡಿಯೋ ತುಂಬ ಉದ್ದ ಆಗುತ್ತಂತ ಹಾಕಿಲ್ಲ. ನೋಡಿ ಕಂದಮ್ಮನೇ ಈ ಥರ ತಲೆಗೆ ಎಣ್ಣೆ ಬಿಸಿ ಮಾಡಿ ಅಲ್ಲಿ ಉಗುರು ಬೆಚ್ಚಿ ಮಾಡಿ ಇಟ್ಟಿದ್ರೆ ಸಾಕು, ಈ ಥರ ಹಾಕೋತಾರೆ ತಲೆಗೆ ಎಣ್ಣೆನ. ಇವಾಗ ಕರಿತಾ ಇದ್ದಾನೆ, ಬನ್ನಿ ಹಾಕ್ತೀನಿ ಅಂತ, ಬೇಡ ಬೇಡ ಅಂತ ಹೇಳ್ತಿದ್ದಾರೆ. ಈ ಥರ ಕರೆದು ಮಸಾಜ್ ಮಾಡಿಸ್ಕೊಬೇಕು ಅಂತಂದರೆ ಅಚ್ಚುಮೆಚ್ಚು ಕಂದಮ್ಮನಿಗೆ. ಅದು ಯಾವುದೇ ಮಸಾಜ್ ಇರಲಿ, ಅದರಲ್ಲೂ ಕಾಲು ಪಾದಗಳಿಗೆ ಮಸಾಜ್ ಮಾಡೋದಂದರೆ ಅಚ್ಚುಮೆಚ್ಚು. ಇಲ್ಲಿ ಥೈಲ್ಯಾಂಡಲ್ಲಿ ಬಂದಿದ್ದ ನಂತರ ಖಂಡಿತವಾಗ್ಲೂ ವಾರಕ್ಕೊಂದ್ಸಲ ಹೋಗಲೇಬೇಕು, ಅವರು ಮಸಾಜ್ ಪಾದಾಗ ಮಾಡಿಸ್ಕೊಳ್ಳೇಬೇಕು, ಅಷ್ಟು ಇಷ್ಟ ಕಂದಮ್ಮನಿಗೆ. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕಂದಮ್ಮ ಮಸಾಜ್ ಮಾಡಿಸ್ಕೊಳೋದು. ಇದು ಮಸಾಜ್ ಎಲ್ಲ ಆದ ನಂತರ ಅದು ಮಾಮೂಲಿ ರೊಟೀನ್. ಇದು ಎಕ್ಸಸೈಸ್ ಮಾಡೋದು ಅಥವಾ ಯೋಗ ಅಂತೂ ಪ್ರತಿನಿತ್ಯ ಇದ್ದೇ ಇರಬೇಕು ಕಂದಮ್ಮನಿಗಂತೂ. ಇದು ಅವ್ರ ತಂದೆ ಬೆಳಗ್ಗೆ ಹೊತ್ತು ಮಾಡ್ತಾರಲ್ಲ, ಅದನ್ನ ನೋಡಿ ಇಟ್ಕೊಂಡಿರ್ತಾರೆ. ಇವ್ರ ಕೈಯಲ್ಲಿ ಆಗಲ್ಲ, ಆದರೆ ಈ ಥರ ಚಿಕ್ಕ ಪುಟ್ಟ ಸಾಹಸಗಳೆಲ್ಲ ಮಾಡ್ತಾ ಇರ್ತಾರೆ ಕಂದಮ್ಮಂದು. ಇಲ್ಲಿ ನಾನು ಗಿಡಗಳನ್ನ ಹಾಕೋಕ್ಕೆ ಕೈಯೆಲ್ಲ ಕಟ್ಟದಂಗೆ ಇದೆ ನನಗಂತೂ. ಮನೆ ಏನೋ ತುಂಬ ದೊಡ್ಡದು. ನೋಡಿ ಕರ್ಬೇವಿನ ಸೊಪ್ಪು ತೊಗೊಂಬಂದು ಕೊಡಿ ಒಗ್ಗರಣೆ ಹಾಕೋಕ್ಕೆ ಅಂತ ಹೇಳ್ತೀನಲ್ಲ, ಅವಾಗವಾಗ ಅವ್ರಿಗೆ ಈ ಕರ್ಬೇವಿನ ಸೊಪ್ಪು ವಾಸನೆ ನೋಡೋದಕ್ಕೆ ತುಂಬ ಇಷ್ಟ ಕಂದಮ್ಮನಿಗೆ. ಇದಿಷ್ಟೇ ಗಿಡ ಹಾಕಿರೋದು ನಾವಂತೂ. ಅಲ್ಲಿ ಎಷ್ಟು ಗಿಡಗಳು ಹಾಕಿದ್ವಿ ಅಲ್ಲ ನಮ್ಮ ಕೈ ತೋಟದಲ್ಲಿ. ಇಲ್ಲಿ ಎಲ್ಲನೂ ಓನರ್ಗಳು ಹಾಕ್ಬಿಟ್ಟಿದ್ದಾರೆ, ಅವ್ರಿಗೇನಿಷ್ಟ ಅದೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ, ಜಾಗನೇ ಇಲ್ಲ. ನಾನು ಒಂದು 4-5 ಪಾಟಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಗೊಂಗುರು ಅಂತ ಹೇಳ್ತಾರಲ್ಲ ಆ ಎಲೆ, ನೋಡಿ 1-2-3 ತುಳಸಿ ಗಿಡ, ಅದು ಮುಖ್ಯವಾಗಿ ತೊಗೊಂಬಂದಿಟ್ಟಿದ್ದೀನಿ. ಇದು ನೋಡಿ ಯೋಗ ಮಾಡ್ತಿದ್ದಾರೆ. ಮೇಲೆಲ್ಲ ಸ್ವಲ್ಪ ಅಲ್ಲಿ ಎಣ್ಣೆ ಇತ್ತಲ್ಲ, ಒಂಚೂರು ಚಲೋ ಇತ್ತು. ಇವಾಗ ಒಳಗಡೆ ಬಂದು ಯೋಗ ಮಾಡ್ತಾಯಿದ್ದಾರೆ ಕಂದಮ್ಮ. ಈ ಥರ ಕಂದಮ್ಮ ಆವಾಗ ಎಕ್ಸಸೈಸು ಯೋಗ ಎಲ್ಲ ಮಾಡ್ತಾರೆ. ಹಾಗೂ ಈಗ ತುಂಬ ಖುಷಿ ಸುದ್ದಿ ಏನು ಅಂದರೆ, ನಮ್ಮ ಸಾಮಾನು ಬಂತು. ನೀವು ನೋಡ್ಬೋದು ಇಲ್ಲಿ ತುಂಬ ಖುಷಿ ಆಯಿತು. ಸಾಮಾನು ಬಂದ ನಂತರ ಇದನ್ನ ವಿಡಿಯೋನ ನಿಮಗೆ ತೋರಿಸ್ತೀನಿ. ಮನೇಲಿರೋ ಕಸನ ಸಪ್ರೇಟಾಗಿ ತರಕಾರಿದು ಸಿಪ್ಪೆ ಪ್ಲಾಸ್ಟಿಕ್ದು ಸಪ್ರೇಟಾಗಿ ಕವರ್ ಮಾಡಿ ಇದರೊಳಗಡೆ ಇಟ್ಬಿಟ್ರೆ ಸಾಕು. ವಾರದಲ್ಲಿ 3 ದಿವಸ ಬಂದು ತೊಗೊಂಡೋಗ್ಬಿಡ್ತಾರೆ. ಸೋಮವಾರ, ಬುಧವಾರ, ಶುಕ್ರವಾರ 1% ಚಿಂತೆ ಇರಲ್ಲ. ಇದು ನಮ್ಮ ಮುಖ್ಯ ಬಾಗಿಲು. ಇದೇನು ನೋಡ್ತಾ ಇದ್ದೀರಲ್ಲ ಅಲ್ಲಿ, ಇಲ್ಲಿಂದ ಬಂದಿದ ತಕ್ಷಣ ನೀವು ನೋಡ್ಬೋದು ಲಿವಿಂಗ್ ರೂಮ್ ತುಂಬಾ ದೊಡ್ಡದಾಗೆ ವಿಶಾಲವಾಗಿದೆ. AC ಇದೆ, ಮತ್ತು ಇಲ್ಲಿ ಸಿಂಪಲ್ ಆಗಿ ಒಂದು ಸೋಫಾ ಇದೆ, ಮತ್ತು ಈ ಕಡೆ ಒಂದು ಟೇಬಲ್ ಇದೆ ನೋಡಿ, ಸೆಂಟ್ರಲ್ ಒಂದು ಟೇಬಲ್ ಇಟ್ಟಿದ್ದೀವಿ.
ಮತ್ತೆ ಈ ಕಡೆ ಟಿವಿ ಶೋಕೇಶ್ ಇಡೋದಕ್ಕೆ ಅತಿ ಸರಳವಾಗಿ ಆ ಕಡೆ ಈ ಕಡೆ ಇದಿದೆ. ಮತ್ತೆ ಇದು ಊಟ ಟೇಬಲ್ ಹಾಲ್. ಇದು ಇಲ್ಲಿ ಆ ಕಡೆ ಒಂದು ರೂಮು, ಒಂದು ಟಾಯ್ಲೆಟ್, ಮತ್ತೆ ಇನ್ನೊಂದು ರೂಮ್ ಇದೆ, ತೋರಿಸ್ತೀನಿ ನಿಮಗೆ. ಇದು ಅಡುಗೆ ಮನೆ. ಈ ಅಡುಗೆ ಮನೆಯಲ್ಲಂತೂ ಒಬ್ರಲ್ಲ ಇಬ್ರಲ್ಲ 15 ಜನವರೆಗೂ ನಿಂತ್ಕೊಂಡು ಅಡುಗೆನ ಆರಾಮಾಗಿ ಮಾಡ್ಬೋದು. ಅಷ್ಟು ವಿಶಾಲವಾಗಿ, ಅಷ್ಟು ದೊಡ್ಡದಾಗಿದೆ. ಈ ಕಡೆ ನೀವು ನೋಡಿ ತೋರಿಸ್ತೀನಿ. ಇಲ್ಲಿ 2 ಕಬೋರ್ಡ್ ಕಾಣಿಸ್ತಾ ಇದಲ್ಲ, ಅಲ್ಲಿ ಏನು ಇಟ್ಕೊಳೋದಕ್ಕೂ ಆಗೋದಿಲ್ಲ, ಕೆಳಗಡೆ ಮೇಲೆ ಸುಮ್ಮನೆ ಅದು ನೋಡೋದಕ್ಕೆ ಆ ಥರ ಇದೆ, ಓಪನ್ ಮಾಡೋದಕ್ಕೆ ಆಗಲ್ಲ ಕಬೋರ್ಡ್ಗಳು. ಇಲ್ಲೆಲ್ಲ ಇದೆ ನೋಡಿ, ಎಷ್ಟು ತುಂಬಾ ಅಂದರೆ ತುಂಬಾನೇ ಜಾಗಗಳಿದೆ. ಕಬೋರ್ಡ್ಸ್ ಎಲ್ಲ ತುಂಬ ಮಾಡಿಸಿದ್ದಾರೆ ಇಡೋದಕ್ಕೆಲ್ಲ. ಇದು ನಮ್ಮದು ಅಡುಗೆ ಮನೆಯಿಂದ ಈ ಕಡೆ ಬಂದರೆ ವರಾಂಡ ನೀವು ನೋಡ್ಬೋದು. ಇಲ್ಲಿ ನಾನು ನನ್ನ ಮಗಳು ಅತ್ಯಂತ ಸಮಯನ ಕಳಿತೀವಿ. ಹೊರಗಡೆ ಇರೋದಕ್ಕೆ ನಮ್ಗೆ ಯಾವಾಗಲೂ ಇಷ್ಟ. ಇಲ್ಲಿ ನೀವು ನೋಡ್ಬೋದು ಒಂದು ರೂಮ್ ತರ ಕೊಟ್ಟಿದ್ದಾರೆ. ಇದು ನಮ್ದು ಏನಾದ್ರು ಜಾಸ್ತಿ ಸಾಮಾನಿದ್ದಿ ಬಾಕ್ಸ್ಗಳು ಅದೆಲ್ಲ ಇದ್ರೆ ಇಟ್ಕೊಳೋದಕ್ಕೆ ಅದು. ಇಲ್ಲಿ ಒಂದು ಟಾಯ್ಲೆಟ್ ಇದೆ ನೋಡಿ, ಮುಖ್ಯವಾಗಿ ನಮ್ಮ ಅತ್ತೆ ಮನೆಯವರು ಅಮ್ಮ ಅವ್ರು ಬಂದಾಗ ಉಪಯೋಗ ಆಗ್ಲಿ ಕೆಳಗಡೆ ನಾವು ಅದು. ಮತ್ತೆ ಇನ್ನೊಂದು ರೂಮುನು ಇಲ್ಲೇ ಇದೆ ಕೆಳಗಡೆ ಫ್ಲೋರ್ ಅಲ್ಲಿ. ಇವಾಗ ಮತ್ತೆ ಮೇಲೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಎಷ್ಟು ಉದ್ದ ಇದೆ ನೋಡಿ, ಕೆಳಗಡೆಯಿಂದ ಹಿಡಿದು ಮೇಲೆವರೆಗೂ ಗ್ಲಾಸ್ ಇದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ. ಇಲ್ಲಿ ನೀವು ನೋಡ್ಬೋದು ತುಂಬಾ ಇಲ್ಲೂ ಒಂದು ರೂಮ್ ತರಾನೇ ಹಾಲ್ ತರ ಇದೆ. ರೂಮ್ ಅಂತೀವಿ ನೋಡಿ, ಹಾಲು. ಇದು ನಾವ್ ಇರೋದಕ್ಕೆ ಬೆಡ್ರೂಮ್. ಇದು ನೀವು ನೋಡ್ಬೋದು, ಬೆಡ್ರೂಮ್ ಅಂತಾನೆ ಹೇಳಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿದೆ. ಅದಕ್ಕಿಂತ ಇದು ಮುಂದೆ ಒಂದು ರೂಮ್ ತರ ಇದೆ, ಮತ್ತೆ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಇದು ಮುಂದೆನೆ ಸಪರೇಟ್ ಆಗಿ ಕಬೋರ್ಡ್ಸ್ ಗಳು ಇಟ್ಕೊಳ್ಳೋದಕ್ಕೆ ಒಂದು ಸಣ್ಣದಾಗಿ ರೂಮ್ ಇದೆ. ಇದು ಅದರ ಪಕ್ಕದಲ್ಲಿ ನೋಡಿ, ಇದು ನಮ್ಮ ರೂಮ್ ಆದ ನಂತರ ಇದು ಲಿವಿಂಗ್ ರೂಮು ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ. ಇದನ್ನೇ ನಾನು ದೇವ್ರ ಮನೆ ಮಾಡ್ತಾ ಇರೋದು. ನಿಮ್ಗೆ ಮುಂದೆ ತೋರಿಸ್ತೀನಿ, ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ಮನೆಯವರು, ಅಮ್ಮ ಅತ್ತೆ ಮನೆಯವರು, ಇವರು ಬಂದ್ರೆ ಇರೋದಕ್ಕೆ ಸಪರೇಟ್ ಆಗಿ 2 ರೂಮ್ ಇದೆ. ತುಂಬಾ ವಿಶಾಲವಾಗಿದೆ. ಒಂದೇ ಒಂದು ಏನಂದ್ರೆ ನೋಡಿ, ಇಲ್ಲಿ 2 ರೂಮ್ಗೆ ಒಂದು ಟಾಯ್ಲೆಟ್ ಇಲ್ಲಿ ಸಪರೇಟ್ ಆಗಿದೆ ನೋಡಿ. ಇಲ್ಲೊಂದು ರೂಮ್ ತೋರಿಸ್ನಲ್ಲ ನಿಮ್ಗೆ ದೊಡ್ಡದಾಗಿದೆ ಅಂತೇಳಿ, ಅದ್ರ ರೂಮ್ ಪಕ್ಕದಲ್ಲೇ ಇನ್ನೊಂದು ರೂಮ್ ಇದೆ. ಆ ರೂಮ್ ಆದ ನಂತರ ಇಲ್ಲಿ ಟಾಯ್ಲೆಟ್ ಇದೆ, ಮತ್ತೆ ಇಲ್ಲಿ ಒಂದು ಹಾಲ್ ತರ ಇದೆ. ಇದು ನಮ್ ರೂಮು. ಒಂದೇ ಒಂದು ಏನಂದ್ರೆ ಗಾಳಿ ಬೆಳಕಿಗೆಲ್ಲ ಏನು ಕಡಿಮೆ ಇಲ್ಲ. ಆದ್ರೆ ಏನು ಅಂದ್ರೆ ಒಂದೇ ಒಂದು ಇದು ನಮ್ದು ರೂಮ್ ಅಲ್ಲಿರೋ ಟಾಯ್ಲೆಟ್. ಅದು ಏನಂತಂದ್ರೆ ಎಲ್ಲಾ ಕಡೆನೂ ಗ್ಲಾಸ್ಗಳಿರುತ್ತೆ. ಸ್ಕ್ರೀನ್ ಕ್ಲೋಸೇ ಮಾಡಿರ್ಬೇಕು ಸ್ವಲ್ಪ ಸಮಯ ಟೈಮಲ್ಲಿ ನಾವೇನ ಇರ್ತೀವಿ ಅಂದ್ರೆ. ಯಾಕಂದ್ರೆ ಎಲ್ಲ ಸುತ್ತಮುತ್ತ ಮುಂದೆ ಬಿಟ್ಟು ಇನ್ನೆಲ್ಲಾ ಕಡೆ ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದೆ. ಇಲ್ಲಿ ನೋಡ್ಬೋದು ನೋಡಿ. ಮತ್ತೆ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಮೇಲೆ ನಮ್ದು ಇದು ಡೂಪ್ಲೆಕ್ಸ್ ಮನೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ. ಇಲ್ಲಿ ನೋಡಿ, ಕೆಳಗಡೆ ಬಂದಿದ ತಕ್ಷಣ ಒಂದು ಟಾಯ್ಲೆಟ್, ಒಂದು ರೂಮು, ಅದ್ರ ಪಕ್ಕದಲ್ಲಿ ಒಂದು ರೂಮು. ಇದು ಬಂದು ನಮ್ದು ಊಟ ಟೇಬಲ್ ಇದೆಲ್ಲ, ಊಟ ಟೇಬಲ್ ಮುಂದೆನೆ ಇದು ಜಾಗ ಇದೆ ಆಚೆ ಬರೋದಕ್ಕೆ. ಮತ್ತೆ ಇಲ್ಲಿ ಈ ಜಾಗದಲ್ಲೇ ಗಿಡಗಳನ್ನ ಹಾಕೊಂಡಿರೋದು. ಗಿಡಗಳು ಅಂದ್ರೆ ಓನರ್ ಎಲ್ಲಾ ಕಡೆನೂ ಹಾಕಿಟ್ಟಿದ್ದಾರೆ. ಇದು ನಾವು ತುಳಸಿ ಪೂಜೆ ಮಾಡೋದಕ್ಕೆ ಪ್ರತಿ ಸಂಜೆ ವೇಳೆನಲ್ಲಿ ಗಂಡು ತುಳಸಿ, ಬಿಳಿ ತುಳಸಿ ಹಾಕಿದೀನಿ. ಮತ್ತೆ ಇದು ಗುಂಗ್ರು ಅಂತ ಹೇಳ್ತಾರಲ್ಲ ಸೊಪ್ಪು, ಆ ಸೊಪ್ಪು, ಕರ್ಬೇವಿನ ಸೊಪ್ಪು 2-3 ಹಾಕಿದೀನಿ. ಒಂದ್ರಲ್ಲೇ ಇದೆ. ಇನ್ನೊಂದು ಪಾಟ್ ಆ ಕಡೆ ಎತ್ತಿಟ್ಟಿದೀನಿ, ಸ್ವಲ್ಪ ಬಿಸಿಲು ಕಡಿಮೆ ಇರ್ಲಿ ಅಂತ ಹೇಳಿ. ಅಡಿಗೆ ಮನೆ, ಹಾಲು, ಒಂದು ರೂಮು, ಟಾಯ್ಲೆಟ್, ಮತ್ತೆ ಇನ್ನೊಂದು ಬಂದು ಸಾಮಾನುಗಳು ಬೇಕಾದ್ರೆ ಇಟ್ಕೊಳೋದಕ್ಕೆ ಆತರ ಇದೆ. ಮೇಲೆ ಫ್ಲೋರ್ ಅಲ್ಲಿ ಬಂದು 3 ರೂಮು, ಒಂದು ಟಾಯ್ಲೆಟ್, ಮತ್ತೆ ಲಿವಿಂಗ್ ರೂಮ್ ತರ ಒಂದು. ಮತ್ತೆ ಹಿಂದೆ ನಾವಿರೋ ರೂಮ್ ಅಲ್ಲೇ ಬಾಲ್ಕನಿ ಇದೆ. ಬಟ್ ನಾನು ತೋರ್ಸೋದಕ್ಕೆ ಹೋಗಿಲ್ಲ, ಮರ್ತೋದೆ. ನಾನು ತೋರ್ಸ್ಬೇಕಾಗಿತ್ತು, ತೋರ್ಸಿಲ್ಲ ಅದು. ಇದು ಹೊರಗಡೆ ಅಕ್ಕ ಪಕ್ಕದಲ್ಲಿ ಎಲ್ಲಾ ಕಡೆನೂ ಸುತ್ತ ಇದೇ ತರ ಇದೆ ನೋಡಿ. ಇದು ನಾನು ಅವಾಗ್ಲೇನು ನಿಮಗ್ ತೋರ್ಸಿದೀನಿ, ನನ್ನ ಮಗಳು ಇದ್ ಪ್ಲೇಸ್ ಅಂತ ಹೇಳಿ. ಇವಾಗ ಅಡ್ಗೆ ಮನೆ ನೀವು ನೋಡ್ಬೋದು. ಅಡಿಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಜರ್ಮನ್ ಅಲ್ಲೇ ಎಲ್ಲ ತೊಳೆದಿ ತಗೊಂಬಂದಿದ್ವಿ ಪ್ಯಾಕ್ ಮಾಡಿ. ಯಾರೇನು ಮನ್ಸ್ ಕೇಳಿಲ್ಲ, ಅಮ್ಮ ಮಗಳು ಇಬ್ರು ಸೇರಿ ಕ್ಲೀನಾಗಿ ಪಾತ್ರೆಗಳೆಲ್ಲ ತೊಳೆದಿದ್ದಾಯ್ತು ಅಚ್ಚುಕಟ್ಟಾಗಿ. ಯಾಕಂದ್ರೆ ಅದು ಮಾಡ್ರೇನೆ ಸಮಾಧಾನ, ಮನ್ಸಿಗೂ ತುಂಬಾ ಸಮಾಧಾನ ಆಗುತ್ತೆ. ನೀವು ನೋಡ್ಬೋದು, ನಾನೆಲ್ಲ ತೊಳೆದಿ ಕೊಡೋದಕ್ಕೆ ನನ್ನ ಮಗಳು ಕ್ಲೀನಾಗೆ ಎಲ್ಲಾನು ಉರ್ಸಿ ಹೆಂಗ್ ಕೊಡ್ತಾಳ ಅಂತ ನೋಡ್ಕೊಳ್ಳಿ. ನಾನು ಅಡಿಗೆ ಮನೆ, ದೇವ್ರ ಮನೆ, ಮತ್ತೆ ನಮ್ಮ ಬೆಡ್ರೂಮ್ ಅಲ್ಲಿ ಬಟ್ಟೆಗಳು ಜೋಡಿಸಿರೋದು ನೋಡಿ ಹೇಗೆ ಕಂದಮ್ಮ ಅಂತ ನೋಡಿ. ಅದು ಏನು ಫಾಸ್ಟ್ ಕೆಲಸ ಮಾಡ್ತಾರೆ ನೋಡಿ.
ಈ ತರ ಮತ್ತೆ ನಾನೇನ ಸಾಮಾನು ಇಡ್ಬೇಕಾದ್ರೆ ಇಟ್ಟಿ ತೋರಿಸ್ತಾ ಇದೆ. ಎಲ್ಲಾ ಕತೆಗಳು ಹೇಳುತ್ತೆ ನನ್ ಕಂದಮ್ಮ ಒಂದು. ಯಾಕಂದ್ರೆ ನಾನು ಒಬ್ಳು ಕೈ ಚಳ್ಕ ಅಂತೂ ಇಲ್ಲ ಇದರಲ್ಲಿ. ನನ್ನ ಜೊತೆ ನನ್ನ ಮಗಳದು ಸಾಥಿದೆ. ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಕೆಲಸ ಮಾಡೋದಕ್ಕೆ, ಅಷ್ಟೇ ಸಮವಾಗಿ ಜೊತೆನಲ್ಲಿ ಇದ್ದಿ ಮಾಡಿದ್ದಾರೆ. ನಿದ್ರೆ ಊಟ ಗೀಟ ಏನು ಬೇಕಾಗಿಲ್ಲ. ಅಮ್ಮ ಕೆಲಸ ಮಾಡ್ತಿದ್ರೆ ಅಮ್ಮಂಗೆ ಸಪೋರ್ಟ್ ಮಾಡೋದು ಬಂದ್ಬಿಡ್ತಾರೆ. ನೋಡಿ ಮೇಲೆ ಇದೆಲ್ಲ ತೋರಿಸ್ತೀನಿ ನಿಮ್ಗೆ, ಇನ್ನೂ ಹತ್ರ ಇರಿ. ನಾನೇನ ಪಾತ್ರೆ ಇಟ್ಟು ಇದು ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ, ಇಲ್ಲ 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 ಬೇಡ, ಅದು 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 ಅಂತ ಹೇಳ್ತಾರೆ. ಮತ್ತೆ ಬೇಳೆಗಳು ಅಷ್ಟೇ, ಇವಾಗೆಲ್ಲ ಎತ್ತಿ ಕ್ಲೀನಾಗಿ ಬಾಟ್ಲ್ ಎಲ್ಲ ತೊಳೆದು ಎಲ್ಲ ಮಾಡಿ ಎಲ್ಲ ಇಟ್ಟಿದ್ದೀವಿ. ಅದನ್ನ ಜೋಡಿಸ್ಬೇಕಾದ್ರೂ ಅಷ್ಟೇ. ನೋಡಿ ನಾನು ಫಸ್ಟ್ ಏನ್ ಮಾಡಿದೆ ಅಂದ್ರೆ, ಮೇಲೆ ಸ್ಟೀಲ್ ಇಟ್ಟು ಅದ್ರ ಕೆಳಗಡೆ ಹಿತ್ತಾಳೆ ಇಟ್ಟು ಇದನ್ನ ಇಟ್ಟಿದ್ದೆ. ಬೇಡ ಬೇಡ ಅಂತೇಳಿ, ಚೆನ್ನಾಗಿಲ್ಲ ಅಂತೇಳಿ ಚೇಂಜ್ ಮಾಡಿಸ್ರು. ಅದು ನನ್ನ ಮಗಳು ಅರೇಂಜ್ ಹೇಳ್ಕೊಟ್ಟಿರೋದು, ಮೇಲೆ ಅದನ್ನೇ ಇಡ್ಬೇಕು ಅಂತೇಳಿ. ಎಷ್ಟು ಬುದ್ಧಿ ಇದೆ ಅಂತಂದ್ರೆ ಸಿತಾರಾಗೆ. ಹೇಳ್ತಾ ಇದ್ರೆ ಸಮಯನೇ ಹೋಗೋದೇ ಗೊತ್ತಾಗಲ್ಲ ನನ್ಗೆ ಸಿತಾರಾ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟು. ಇದೆಲ್ಲ ನೀವು ನೋಡಿದ್ರಲ್ಲ, ಅಮ್ಮ ಮಗಳು ಪಾತ್ರೆಗಳನ್ನ ತೋರಿಸಿ ಹಾಗೋ ಹೀಗೋ ಎಲ್ಲ ಅರೇಂಜ್ ಮಾಡಿ ತೆಗಿಯೋದು ಇಡೋದು. ಇದು ನಮ್ಮನೆ ಎಂಟ್ರೆನ್ಸ್ ಅಲ್ಲಿ ಇರುವ ಬಾಗ್ಲಲ್ಲಿ ಪ್ರತಿ ಸಂಜೆನಲ್ಲಿ ಇದೇ ತರ ಪೂಜೆ. ಹಬ್ಬಕ್ಕೆ ಅಂತಲ್ಲ, ಇದು ಹಬ್ಬದ ಕಟ್ ಮಾಡಿ ಹಾಕಿದೀನಿ ಅಲ್ಲಿ. ಯಾಕಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಮರ್ತೋದೆ ಆ ಕಾರಣದಿಂದ. ಪ್ರತಿ ಸಂಜೆ ನಮ್ಮ ಮನೇಲಿ ಹೀಗೆ ಇರುತ್ತೆ, ತುಳಸಿ ಕಟ್ಟೆ ಹತ್ರ ಮತ್ತೆ ಹೊರಗಡೆ. ಇವಾಗ ನೀವು ನೋಡ್ಬೋದು ನಮ್ಮ ಅಡುಗೆ ಮನೆ. ಅವಾಗಲೇ ನೀವು ನೋಡಿದ್ರಲ್ಲ ಹೇಗಿತ್ತು ಅಂತ. ಇವಾಗ ಅಮ್ಮ ಮಗಳಿಬ್ರು ಸೇರಿ ಈ ತರ ಅರೇಂಜ್ ಮಾಡಿದೀವಿ. ಹೇಗಿದೆ ಏನು ಅಂತ ದಯವಿಟ್ಟು ಹೇಳಿ, ಮರಿಬೇಡಿ. ಮುಂಚೆ ಎಲ್ಲ ನಾನು ಒಬ್ಬಳು ಕಾಯ್ತಾ ಇದ್ದೆ ನಿಮ್ಮ ಕಮೆಂಟ್ಸ್ಗೆ, ನೀವೇನು ಉತ್ತರ ಕೊಡ್ತೀರಾ ಏನು ಅಂತೇಳಿ. ಇವಾಗ ನನ್ನ ಜೊತೆನೇ ನನ್ನ ಕಂದಮ್ಮನೂ, ಯಾಕಂದ್ರೆ ಭಾರಿ ಖುಷಿ ಕಂದಮ್ಮನಿಗೆ ಕಮೆಂಟ್ಸ್ ಬಂದಾಗೆಲ್ಲ ಹೇಳ್ತಾ ಇರ್ತೀನಿ, ನೋಡಿ ನಿನ್ಗೆ ಈ ತರ ಕಳ್ಸಿದಾರೆ ಅತ್ತೆ, ಈ ತರ ಅಕ್ಕಗಳು ಹಿಂಗೆ ಕಳ್ಸಿದ್ದಾರೆ, ನೀನನ್ನ ಈ ತರ ಅಜ್ಜಿ ಕೇಳ್ತಾ ಇದ್ದಾರೆ, ನೀನ ಎಲ್ಲಾರು ಕೇಳ್ತಾ ಇದ್ದಾರೆ, ಹಾಗೆ ಮುತ್ತು ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದಾಗ ಅದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ಭಾರಿ ಖುಷಿ ಪಡ್ತಾರೆ. ಇವಾಗ ನಾನು ವಿಡಿಯೋ ಹಾಕಿ ಎಲ್ಲ ಆದಾದ್ಮೇಲೆ ಕೇಳ್ತಾ ಇರ್ತಾರೆ, ಅಮ್ಮ ಅತ್ತೆ ಏನಂದ್ರು, ಆಂಟಿ ಏನಂದ್ರು, ಯಾರ್ಯಾರು ಏನೇನು ಹೇಳಿದ್ರು ಅಂತ ಕೇಳ್ತಾ ಇರ್ತಾರೆ. ದಯವಿಟ್ಟು ನಿಮ್ಮ ಕಮೆಂಟ್ಸ್ನ ಬರೆಯೋದನ್ನ ಮರಿಬೇಡಿ. ನಾನು ಸಿತಾರಾ ಯಾವ ರೀತಿನಲ್ಲಿ ಅಡುಗೆ ಮನೆಯಲ್ಲಿ ಜೋಡಿಸಿದೀವಿ ಅಂತ ಹೇಳಿ, ನಿಮಗೆ ಎಷ್ಟಿಷ್ಟ ಆಯ್ತು ನಮ್ಮ ಅಡುಗೆ ಮನೆ ಅಂತಾನು ಹೇಳಿ, ಓಕೆನಾ? ನಾನು ಸಿತಾರಾ ಇಬ್ರು ಕಾಯ್ತಾ ಇರ್ತೀವಿ. ಈ ರೀತಿನಲ್ಲಿ ಅತಿ ಸರಳವಾಗಿ ಮನೇನ ರೆಡಿ ಮಾಡ್ಕೊಂಡಿದೀವಿ. ಮತ್ತೆ ಕೆಳಗಡೆ ಒಂದು ರೂಮು, ಒಂದು ಟಾಯ್ಲೆಟು, ಇನ್ನೊಂದು ಸಪ್ರೇಟ್ ಆಗಿ ಸಾಮಾನುಗಳನ್ನ ಇಟ್ಕೊಳೋದಕ್ಕೆ. ಮೇಲೆ ಫ್ಲೋರ್ ಅಲ್ಲಿ 3 ರೂಮು, ಒಂದು ಲಿವಿಂಗ್ ರೂಮು, ಬಾಲ್ಕನಿ ಇದೆ. ಟೋಟಲ್ ಆಗಿ ಟಾಯ್ಲೆಟ್ ಬಂದು 3 ಇದೆ. ಇದಕ್ಕೆ ಎಷ್ಟು ನಾವು ಬಾಡಿಗೆ ಕೊಡ್ತಾ ಇದೀವಿ ಅಂದ್ರೆ, ಇದೇ ಪ್ರೈಸ್ ಅಂತ ನಾನು ಹೇಳೋದಕ್ಕಾಗಲ್ಲ. ಒಂದು ಅಂದಾಜಿಗೆ ನಿಮ್ಗೆ ಹೇಳ್ತೀನಿ. ನಮ್ಮ ಇಂಡಿಯನ್ ದುಡ್ಡು ಪ್ರಕಾರ 1.5 ಲಕ್ಷದ ಒಳಗಡೆ ನಾವು ಈ ಮನೆಗೆ ಬಾಡಿಗೆನ ಕೊಡ್ತಾ ಇದ್ದೀವಿ. ನೀರಿಂದು ಕರೆಂಟ್ ಬಿಲ್ ಸೇರಿಸಿ, ಮನೆ ಬಾಡಿಗೆ ಸೇರಿಸಿ ತುಂಬಾನೇ ಹತ್ರ 1.5 ಲಕ್ಷದ ಒಳಗಡೆ ಕೊಡ್ತಾ ಇದ್ದೀವಿ ಈ ಮನೆಗೆ ಬಾಡಿಗೆನ. ಯಾಕಂದ್ರೆ ಇಷ್ಟೇ ಅಂತ ನಾವು ಏನಕ್ಕೆ ಕೇಳಕ್ ಆಗಿಲ್ಲ ಅಂತಂದ್ರೆ, ಮತ್ತೆ ಮುಖ್ಯ ಗೇಟಿಂದ ನಾನು ಏನಕ್ಕೆ ತೋರ್ಸಕ್ಕಾಗಿಲ್ಲ ಅಂದ್ರೆ, ಕೆಲವೊಂದು ರೂಲ್ಸು ಕಂಡೀಷನ್ ಟರ್ಮ್ಸ್ ಎಲ್ಲ ಬಂದು ಮನೆ ಅಗ್ರಿಮೆಂಟ್ ಆಗ್ಬೇಕಾದ್ರೆ, ಬಾಡಿಗೆಗೆ ತಗೊಬೇಕಾದ್ರೆ ಕೊಟ್ಟಿದ್ದಾರೆ ಕೆಲವೊಂದು. ಆ ಕಾರಣದಿಂದ ತುಂಬಾನೇ ಡೀಟೇಲ್ ಆಗಿ ಹೇಳಕ್ ಹೋಗಿಲ್ಲ. ಮತ್ತೆ ಬಾಡಿಗೆನೂ ಇಷ್ಟೇ ಕೊಡ್ತಾ ಇದೀನಿ ಅಂತ ಹೇಳಕ್ ಆಗಿಲ್ಲ ಅಂದ್ರೆ ಇದೊಂದೇ ಕಾರಣ. ಯಾಕಂದ್ರೆ ಇವಾಗ ನೆಕ್ಸ್ಟ್ ಬರೋರ್ಗೆ ಎಷ್ಟು ಕೊಡ್ತಾರೋ ಏನೋ ಬಾಡಿಗೆ ಗೊತ್ತಿಲ್ಲ, ಅಥವಾ ನಾವು ಹೋದ ನಂತರ ಅವ್ರಗಳಿಗೆ ಹೇಗೆ ಕೊಡ್ತಾರೋ ಏನೋ ಗೊತ್ತಿಲ್ಲ. ಆ ಕಾರಣ ಅವಾಗ ಚೇಂಜ್ ಮಾಡ್ತಾ ಇರ್ಬೋದೇನೋ ಓನರ್ಗಳ ಬಾಡಿಗೆಗೆ. ಆ ಕಾರಣದಿಂದ ಅವ್ರಿಗೆ ನಮ್ಮಿಂದ ಏನೂ ಇದಾಗಬಾರ್ದು ಅಂತ ಕಾರಣದಿಂದ ನಾನು ಇಷ್ಟೇ ಅಂತ ಹೇಳಕ್ಕಾಗಿಲ್ಲ. ಆದ್ರೆ ಅಂದಾಜು ಮಾತ್ರ ಖಂಡಿತವಾಗ್ಲೂ ನಿಮ್ಗೆ ಹೇಳ್ಬಲ್ಲೆ, 1.5 ಲಕ್ಷದ ಒಳಗಡೆ ಕೊಡ್ತಾ ಇದ್ದೀವಿ ಮನೆ ಬಾಡಿಗೆನ. ಇದು ನಮ್ಮ ಥೈಲ್ಯಾಂಡ್ ಅಲ್ಲಿ ಇರುವ ಮನೆ. ನಿಮ್ಗೆ ಏನ್ ಅನ್ಸ್ತು ಏನು ಅನ್ನೋದಂತ ದಯವಿಟ್ಟು ಹೇಳಿ. ನೋಡಿ ಈ ತರ ಇಡ್ಲಿ ಪಾತ್ರೆ ಇದೆಲ್ಲ ಇದ್ರ ಮೇಲೆ ಇಟ್ಟಿದ್ದೀನಿ. ಮತ್ತೆ ಇದು ಡೈಲಿ ಯೂಸ್ ಮಾಡೋವಂಥದ್ದು, ಯಾಕಂದ್ರೆ ತಟ್ಟೆ ಇಡ್ಲಿ ಮತ್ತೆ ಇದನ್ನೆಲ್ಲ ಬಳಸ್ತಾನೆ ಇರ್ತೀನಿ. ಹಾಲು ತರಬೇಕು ಅಂತಂದ್ರೆ ಅದಿಲ್ಲಿದೆ ಅಲ್ಲ, ಅಲ್ಲಿ ಜಗ್ ನಮ್ಗೆ ಗೊತ್ತಿರೋರು ಒಬ್ರು ಇದ್ದಾರೆ, ಅಲ್ಲೋಗಿ ತೊಗೊಂಬರ್ತೀವಿ. ಮತ್ತೆ ಈ ಸಾಮಾನೆಲ್ಲ ಬಂದು ಶುಕ್ರವಾರ ಆದರೆ ಸಾಕು, ಸಿತಾರಾಗೆ ಆ ಹಿತ್ತಾಳೆ ಅಂಡೆ ಇದೆಯಲ್ಲ ಅದರಲ್ಲೇ ನೀರನ್ನ ಕಾಯಿಸಿ ನಾನು ಸಿತಾರಾಗೆ ವಾರದಲ್ಲಿ ಒಂದ್ಸಲ ಅದನ್ನ ಗ್ಯಾರಂಟಿ ಹಿತ್ತಾಳೆ ಅಂಡೆಯಿಂದ ನೀರನ್ನ ಸ್ನಾನವನ್ನು ಮಾಡಿಸ್ತೀನಿ ಅದರಲ್ಲಿ. ಇದನ್ನ ಅಡುಗೆ ಮನೆನ ಈ ತರ ಅರೇಂಜ್ ಮಾಡಿದೀನಿ. ಮತ್ತೆ ನಾನು ದೇವ್ರ ಮನೆ ಅಂತ ಹೇಳಿದ್ನಲ್ಲ, ನಿಮಗೆ ತೋರಿಸ್ತೀನಿ ನೋಡಿ. ಟ್ಯಾಪ್ ಸರಿಯಾಗಿ ಕ್ಲೋಸ್ ಮಾಡೋದು ಮರ್ತೋಗ್ಬಿಟ್ಟಿದೀನಿ ನೋಡಿ. ಇಲ್ಲಿ ಎಲ್ಲ ಬಂದು ಕೈಯಲ್ಲೇ ತೊಳಿತಾ ಇದ್ದೀನಿ ಪಾತ್ರೆಗಳನ್ನೆಲ್ಲ ಫುಲ್ಲು. ನಮ್ಮ ಗಿಡದಲ್ಲಿ ಪ್ರತಿನಿತ್ಯ 5 ರಿಂದ 7 ದಾಸವಾಳ ಅಂತೂ ಬಿಡೋದಂತೂ ಪಕ್ಕ. ಸಿತಾರಾಗೆ ಬೆಳಗ್ಗೆ ಬಂದಿದ ತಕ್ಷಣ ತುಂಬಾ ಕೆಲಸ ಇರುತ್ತೆ ಅವರಿಗೆ. ಗಿಡಗಳಿಗೆ ನೀರು ಹಾಕಿ, ಹೂವುಗಳನ್ನ ಕಿತ್ಕೊಂಡು, ದೇವ್ರು ತಗೊಂಡು ಹೋಗಿ,
ಏನು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಪ್ರತಿನಿತ್ಯ ದೇವ್ರ ಪೂಜೆ ಆಗೇ ಆಗ್ಬೇಕು. ಅವರಿಗೆ ಬೇಕಾದ್ರೆ ಊಟ ಬಿಟ್ಬಿಡಿ ಬಿಟ್ಬಿಡ್ತಾರೆ ಸಿತಾರ, ಆದರೆ ದೇವ್ರ ಪೂಜೆ ಮಾತ್ರ ಆಗ್ಲೇಬೇಕು ಸಿತಾರಾಗೆ. ಆ ರೀತಿನಲ್ಲಿ ಕಂದಮ್ಮ. ಮತ್ತೆ ಕೆಲವೊಂದು ದೇವ್ರ ಪೂಜೆಗಳು ಮಾಡ್ತೀವಲ್ಲ, ಅದಕ್ಕೆ ಬೇಕಾಗಿರುವಂತ ಹಿತ್ತಾಳೆ ಸಾಮಾನುಗಳು, ತಟ್ಟೆಗಳು, ಹಣ್ಣುಗಳಿಡೋದಕ್ಕೆ, ಮತ್ತೆ ದೇವ್ರದ್ದು ದೀಪಗಳು, ಮತ್ತೆ ತುಳಸಿಗೆ ತಿಂಗಳಲ್ಲಿ 2 ಸಲ ವಿಶೇಷವಾಗಿ ಪೂಜೆ ಮಾಡ್ತೀನಿ. ಅದಕ್ಕೆ ಮತ್ತೆ ಬಾಗ್ಲಲ್ಲಿ ಅವಾಗ ಇದನ್ನ ಹೂವನ್ನ ಹಾಕಿ ಇಡೋದನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಮತ್ತೆ ಸಾಂಬ್ರಾಣಿ ಹಾಕೋದಕ್ಕೆ ಸಿತಾರಾಗೆ, ಮತ್ತೆ ದೇವ್ರದ್ದು ಈ ಥರ ಎಲ್ಲ ಸಪ್ರೇಟಾಗಿ ನಮ್ಗೆ ಏನು ಡೈಲಿ ಪೂಜೆಗೆ ಅಥವಾ ತಿಂಗಳಿಗೆ ಬೇಕಾಗಿರುವಂಥ ಸಾಮಾನುಗಳನ್ನೆಲ್ಲ, ಹಿತ್ತಾಳೆ ಸಾಮಾನುಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಬಂದು ಎತ್ತಿಟ್ಬಿಟ್ಟಿದ್ದೀನಿ, ಯಾಕಂದರೆ ತುಂಬ ಜಾಸ್ತಿ ಇದೆ ಸಾಮಾನು. ಈ ಥರ ಇದು ನಮ್ಮ ಕೆಳಗಡೆ ಅಡುಗೆ ಮನೆ ಮಾಡಿರುವ ಅರೇಂಜ್ಮೆಂಟ್ಸ್ ಇದು. ಪ್ರತಿನಿತ್ಯನೂ ಹೀಗೆ ಇರುತ್ತೆ ಸವಿತಾ ಮನೆ. ಇವಾಗ ಮಗು ಇದೆ ಅಂದರೆ ಖಂಡಿತವಾಗ್ಲೂ ಹೀಗೆ ಇಟ್ಕೊಂಡಿರ್ತೀವಿ ಅಮ್ಮ ಮಗಳು. ಇಲ್ಲಿ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಲಿವಿಂಗ್ ರೂಮ್ ಮೇಲೆ ಫಸ್ಟ್ ಫ್ಲೋರಲ್ಲಿ ಅಂತೇಳಿ, ಅಲ್ಲಿ ದೇವ್ರ ಸಾಮಾನೆಲ್ಲ ಇಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ. ಹಾಗೆ ಈ ರೂಮ್ ನೀವು ನೋಡ್ಬೋದು ಎಷ್ಟು ವಿಶಾಲವಾಗಿರುತ್ತೆ ಅಂದರೆ, ಬಟ್ಟೆನ ಇವತ್ತು ಯಾವತ್ತು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅವತ್ತು 2 ಬೆಡ್ರೂಮ್ದು ಬ್ಲ್ಯಾಂಕೆಟ್ಸು ಮತ್ತು ಎಲ್ಲನೂ ಪ್ರತಿಯೊಂದು ತೆಗೆದು ವಾಷಿಂಗ್ ಹಾಕಿದ್ದೀನಿ. ನಾನು ವಾಷಿಂಗಿಗೆ ಇಟ್ಟಿದ್ದೀನಿ, ಹಾಕಬೇಕು. ಅದರಿಂದ ನಿಮ್ಗೆ ಈ ಥರ ಕಾಣಿಸುತ್ತೆ. ಅಥವಾ ಏನು ಮಾಡ್ತೀನಿ ಇನ್ನೊಂದು ಅಂತಂದರೆ, ಪ್ರತಿನಿತ್ಯ ಹಾಕಲ್ಲ, ಯಾರಾದರೂ ನಮ್ಗೆ ಗೊತ್ತಿರೋರು ಬರ್ತಾ ಇದ್ದಾರೆ, US ಇಂದೆಲ್ಲ ಯಜಮಾನ್ರಿಗೆ ತುಂಬ ಕಂಪನಿ ಕಡೆಯಿಂದ ಬರ್ತಾ ಇರ್ತಾರೆ, ಯಾರಾದರೂ ನಮ್ಗೆ ತುಂಬ ಕ್ಲೋಸೆಸ್ಟ್ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅಂದರೆ, ಅಥವಾ ನಮ್ಮ ಅತ್ತೆ ಮನೆಯವರು ಅಥವಾ ಯಾರಾದರೂ ಈ ಥರ ಬರ್ತಾ ಇದ್ದಾರೆ, ಗೆಸ್ಟ್ಗಳು ಬರ್ತಾ ಇದ್ದಾರೆ ಅಂದಾಗ ಮಾತ್ರ 2 ದಿವಸದ ಮುಂಚೆ ಹಾಕ್ತೀನಿ. ಇಲ್ಲಿಗೆ ದಿಂಗಳು, ಪಿಲೋ ಅದೆಲ್ಲ ಇಡ್ತೀನಿ. ಅವಾಗ ಇಲ್ಲಿ ಏನಂತಂದ್ರೆ ಸೀರೆಗಳು, ಹಬ್ಬಗೆ ಹಾಕೋಣಂತ ಸೀರೆಗಳು, ಮತ್ತೆ ಚೂಡಿದಾರ್ಸ್ಗಳು ಈ ತರ ಈ ಕಡೆ ಇಟ್ಟಿದ್ದೀನಿ ಕಬೋರ್ಡಲ್ಲಿ. ನೀವು ನೋಡ್ಬೋದು ಇನ್ನೂ ತುಂಬಾ ಸೀರೆಗಳಿದೆ, ನಿಮ್ಮೆಲ್ಲರಿಗೂ ಹಾಕಿ ತೋರಿಸೋವಂಥದ್ದು. ಏನೇನೋ ಅನ್ಕೊಂಡಿದ್ದೆ, ಕೆಲವು ಏನೇನೋ ಆಯ್ತು, ಪರವಾಗಿಲ್ಲ, ಇನ್ನೂ ಸಮಯ ಇದೆ. ಮುಂದಕ್ಕೆ ಬರುವಂತ ವಿಡಿಯೋಗಳಲ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತೆ ಈ ಕಡೆ ಕಬೋರ್ಡಲ್ಲಿ ನೋಡ್ಬೋದು ಪ್ರತಿಯೊಂದು ಜರ್ಮನ್ ಇರೋದು 90% ಅಷ್ಟೇ ಬಟ್ಟೆಗಳನ್ನೆಲ್ಲ ಅಲ್ಲೇ ಹಾಕ್ಬಿಟ್ಟು ಬಂದ್ಬಿಟ್ವಿ. ಕೇವಲ ಒಂದು ತುಂಬಾ ಇಂಪಾರ್ಟೆಂಟ್ ಸಿತಾರ ಪ್ರೆಗ್ನೆಂಟ್ ಅಲ್ಲಿ ಹಾಕಿ ತುಂಬಾ ಇಷ್ಟಪಟ್ಟಿದ್ದು ಮಾತ್ರ ಕೆಲವೊಂದು 5-6 ಜೊತೆ ಮಾತ್ರ ತಗೊಂಬಂದಿಲ್ಲಿ ಇಟ್ಕೊಂಡಿದ್ದೀನಿ. ಆ ನೆನಪಾಗೆ ನನ್ ಕಂದಮ್ಮ ಪ್ರೆಗ್ನೆಂಟ್ ನಾನಿದ್ದಾಗ ಆ ನೆನಪಾಗ ಹಾಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಕಬೋರ್ಡಲ್ಲಿ. ಈ ರೂಮಲ್ಲಿ ಗಾಳಿ ಬೆಳಕಿಗೆ ಮಾತ್ರ ಏನು ಕಡಿಮೆನೇ ಇಲ್ಲ, ಎಲ್ಲಾ ಕಡೆ ಗಾಳಿ ಬೆಳಕಿಗೆ ಅಷ್ಟು ಕಿಟಕಿಗಳಿದೆ. ಗೋಡೆಗಿಂತ ಕಿಟಕಿಗಳು ಎಷ್ಟಿದೆ ಅಂತ ಹೇಳಿದ್ರೆ ಹೇಳ್ಬೋದು, ಬೇಕಾದ್ರೆ ಲೆಕ್ಕ ಹಾಕಿ ಗೋಡೆ ಎಷ್ಟು ಕಡಿಮೆ ಇದೆ ಅಂತ ಹೇಳಬೇಕು. ಹಾಗೇನೆ ಫಸ್ಟ್ ಫ್ಲೋರಲ್ಲಿ ನಿಮ್ಗೆ ಹೇಳಿದ್ನಲ್ಲ ಹಾಲ್ ತರ ಇದೆ ಅಂತೇಳಿ, ಅಲ್ಲೇ ಸೋಫಾ ಮುಂದೆನೆ ಇದು ದೇವ್ರ ಮನೆ ತರ ಮಾಡ್ಕೊಂಡಿದೀವಿ. ದೇವ್ರ ಪಟಗಳನ್ನೆಲ್ಲ ಈ ತರ ಅರೇಂಜ್ ಮಾಡ್ಕೊಂಡಿದೀವಿ. ವಿಗ್ರಹಗಳು ಇನ್ನು ತುಂಬಾ ಫೋಟೋಗಳಿದೆ, ನಿಮ್ಗೂ ಗೊತ್ತಿದೆ ಎಷ್ಟು ವಿಗ್ರಹಗಳು ಫೋಟೋಗಳಿದೆ ಅಂತ. ಕೆಲವೊಂದೆಲ್ಲ ನಾನು ಹಾಕಕ್ಕಾಗಿಲ್ಲ, ಯಾಕಂದ್ರೆ ಇಲ್ಲಿರೋ ಓನರು ಕೆಲವೊಂದು ಕಂಡೀಷನ್ ಟರ್ಮ್ಸ್ ಎಲ್ಲ ಮಾಡಿದ್ದಾರೆ ಅಗ್ರಿಮೆಂಟ್ ಪೇಪರ್ ಅಲ್ಲಿ. ಗೋಡೆಗಳಿಗೆ ಮೊಳೆ ಹೊಡಿಬಾರ್ದು, ಮತ್ತೆ ಮಾರ್ಕ್ಗಳು ಮಾಡಬಾರ್ದು, ತುಂಬಾ ಕಂಡೀಷನ್ ಟರ್ಮ್ಸ್ ಎಲ್ಲ ಇದೆ. ಹೋಗ್ತಾ ಮುಂದೆ ವಿಡಿಯೋಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಹೇಗೆ ಏನು ಅಂತ. ಅದಕ್ಕೇನೆ ಎಷ್ಟು ಅತಿ ಸರಳವಾಗಿ ಆಗುತ್ತೆ ಆ ರೀತಿಯಲ್ಲಿ ದೇವ್ರ ಮನೇಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ತುಂಬಾ ಫೋಟೋಗಳು, ವಿಗ್ರಹಗಳನ್ನೆಲ್ಲ ಎತ್ತಿಟ್ಟಿದ್ದೀನಿ. ನಿಧಾನಕ್ಕೆ ಸಮಯನ ನೋಡ್ಕೊಂಡು ಎಲ್ಲಾನು ಇದು ಮಾಡ್ಕೊಳ್ಳೋಣ ಅಂತೇಳಿ. ಹಾಗೆ ನಂದು ನನ್ನ ಕಂದಮ್ಮಂದು ಮಾಮೂಲಿ ಡೈಲಿ ರುಟೀನ್ಗಳು ಇದ್ದೇ ಇರುತ್ತೆ. ಇವಾಗ ತೆಂಗಿನಕಾಯಿ ಹೊಡಿಯೋದು ಪ್ರಯತ್ನ ತೋರಿಸ್ತಾ ಇದ್ದೀನಿ, ಹೇಗೆ ಏನು ಹೊಡಿಯೋದಂತ. ಹಾಗೆ ಕೆಲವೊಂದು ಆಟಗಳು ಮಾಡ್ಕೊಂಡು ಇವಾಗ ನಾನು ಹಾಕ್ದೆ ಅಂತೇಳಿ ಕಂದಮ್ಮನು ಅದೇ ಥರ ಹಾಕಿ ಮಾಡ್ತಾರೆ. ಯಾವಾಗ ಏಟ್ ಆಗುತ್ತೋ ಅವಾಗ ಸುಮ್ಮನೆ ಹಾಕ್ಬಿಡ್ತಾರೆ, ಆ ಥರ ಕಂದಮ್ಮ. ಈ ರೀತಿನಲ್ಲಿ ನಮ್ಮ ಸಮಯನೂ ಕಳೀತಾ ಇದ್ದೀವಿ. ನನ್ಗನ್ಸುತ್ತೆ ನಿಮಗೆ ಥೈಲ್ಯಾಂಡಲ್ಲಿ ಇರುವ ನಮ್ಮ ಮನೇನ ತೋರಿಸಿದ್ದೀವಿ, ನಿಮ್ಗೆ ಏನು ಅನಿಸ್ತು ಏನು, ಹಾಗೇನೆ ನಮ್ಮ ಅಡುಗೆ ಮನೆನ, ದೇವ್ರ ಮನೆನ ನಾನು ಕಂದಮ್ಮ ಯಾವ ರೀತಿನಲ್ಲಿ ಅರೇಂಜ್ ಮಾಡಿದ್ದೀವಿ, ನಿಮಗೆ ಎಷ್ಟು ಇಷ್ಟ ಆಯಿತು ನಮ್ಮ ಅಡುಗೆ ಮನೆ ಅಂತ ಹೇಳೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗೆ ನಾನು ಒಬ್ಳಲ್ಲ, ಇವಾಗ ನನ್ನ ಜೊತೆನಲ್ಲಿ ಕಂದಮ್ಮನೂ ಇದ್ದಾಳೆ, ಮರಿಬೇಡಿ. ಯಾಕಂದರೆ ನೀವೆಲ್ಲ ಮೆಸೇಜಸ್ಸು ಕಮೆಂಟ್ಸ್ ಹಾಕಿದಾಗ ಕಂದಮ್ಮನ್ಗೆ ಹೇಳ್ತಾ ಇರ್ತೀನಿ, ಅತ್ತೆ ಅಜ್ಜಿಗಳು ಅಕ್ಕಗಳೆಲ್ಲ ಈ ಥರ ಆಗ್ತಾ ಇದ್ದಾರಂತ ತುಂಬ ಖುಷಿ ಪಡ್ತಾರೆ. ದಯವಿಟ್ಟು ನಿಮ್ಮ ಕಮೆಂಟ್ಸ್ಗೆ ಕಾಯ್ತಾ ಇರ್ತೀವಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ.
ಮತ್ತೆ ಇನ್ನೊಂದು ವಿಡಿಯೋ ಜೊತೆಲಿ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮನೆ ಹುಡುಗಿ ಮಾಡುವ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ.